99 ಡಿಗ್ರಿ ಫೀವರ್ ಇಲ್ವಾ? ಈ ಡೌಟ್ ಯಾವಾಗಲೂ ನಿಮಗೆ ಬಂದಿರಬಹುದು. 100 ಡಿಗ್ರಿ ಅಂದರೆ ಫೀವರಾ, 99.5 ಡಿಗ್ರಿ ಅಂದರೆ ಫೀವರಾ, ಅಥವಾ 99 ಡಿಗ್ರಿ ಅಂದರೆ ಜ್ವರನಾ? ಜ್ವರದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇನೆ, ಈ ರೀಲನ್ನು ಸೇವ್ ಮಾಡಿ. ಸೊ ಜ್ವರ ಮಕ್ಕಳಿಗೆ ಯಾವಾಗ ಹೇಳೋದು, ಎಷ್ಟು ಟೆಂಪರೇಚರ್ಗೆ ಜ್ವರ ಅಂತ ಹೇಳ್ತೇನೆ. ಮೈ ಕೈ ಮುಟ್ಟಿ ತಲೆ ಮುಟ್ಟಿ ನೋಡಿ ಅಬ್ಬಾ ನನ್ನ ಮಗುವಿಗೆ ಜ್ವರ ಇದೆ ಅಂದರೆ ಅದು ಜ್ವರ ಅಲ್ಲ. ಜ್ವರವನ್ನು ನಾವು ಆಬ್ಜೆಕ್ಟಿವ್ ಆಗಿ ಮೆಷರ್ ಮಾಡಬೇಕು. ಅದಕ್ಕೆ ನಾವು ಯೂಸ್ ಮಾಡೋದು ಥರ್ಮೋಮೀಟರ್. ಥರ್ಮೋಮೀಟರಲ್ಲಿ 2 ಥರದ ಡಿಗ್ರೀಸ್ ಬರುತ್ತೆ, ಒಂದು ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಡಿಗ್ರಿ ಫ್ಯಾರನ್ಹೀಟ್. ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೇಳೋದಂದ್ರೆ 38 ಅಂದರೆ 38 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ರೆ ಫೀವರ್. ಬಟ್ ನಾವು ಸಾಧಾರಣವಾಗಿ ಯೂಸ್ ಮಾಡೋದು ಡಿಗ್ರಿ ಫ್ಯಾರನ್ಹೀಟ್, ಅಂದರೆ ಡಿಗ್ರಿ ಎಫ್ ಅಂತ ಬರುತ್ತೆ ಇದು ಆನ್ ಮಾಡುವಾಗ. ಸೊ ಈ ಡಿಗ್ರಿ ಎಫ್ ಅಲ್ಲಿ ನೀವು ಎಲ್ಲಿ ಟೆಂಪರೇಚರ್ ಮೆಷರ್ ಮಾಡ್ತೀರಾ ಅದರ ಮೇಲೆ ಟೆಂಪರೇಚರ್ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬಾಯಿಯೊಳಗೆ ಇಟ್ಟು ಟೆಂಪರೇಚರ್ ಅನ್ನು ಮೆಷರ್ ಮಾಡಿದ್ರೆ ಮಕ್ಕಳದ್ದು 99.5 ಗಿಂತ ಜಾಸ್ತಿ ಇದ್ರೆ ಅದು ಫೀವರ್. ಆಕ್ಸಿಲಾ ಅಂದ್ರೆ ಆರ್ಮ್ ಪಿಟ್ ಕೆಳಗಡೆ ಯೂಸ್ ಮಾಡಿದ್ರೆ 99 ಡಿಗ್ರಿಗಿಂತ ಜಾಸ್ತಿ ಇದ್ರೆ ಅದು ಫೀವರ್. ಸಪೋಸ್ ಇದನ್ನೇ ರೆಕ್ಟಲ್ ಮೆಥಡ್ ಅಂತ ಹೇಳ್ತೇವೆ, ಅಂದ್ರೆ ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ಥರ್ಮೋಮೀಟರ್ ಇಡ್ತಾರೆ ಲೆಸ್ ದ್ಯಾನ್ 1 ಇಯರ್ ಮಕ್ಕಳಲ್ಲಿ. ಸೊ ಆ ಟೈಮಲ್ಲಿ ಮೋರ್ ದ್ಯಾನ್ 100.4 ಇದ್ರೆ ಅದಕ್ಕೆ ಫೀವರ್ ಅಂತ ಹೇಳ್ತೇವೆ. ಸೊ ಇಟ್ ಡಿಪೆಂಡ್ಸ್ ಆನ್ ವೇರ್ ಯು ಆರ್ ಯೂಸಿಂಗ್ ಥರ್ಮೋಮೀಟರ್. ಆರ್ಮ್ ಪಿಟ್ ಅಲ್ಲಿ ಇಟ್ಟರೆ ಮೋರ್ ದ್ಯಾನ್ 99 ಡಿಗ್ರೀಸ್ ಫೀವರ್, ಓವರ್ ಟೆಂಪರೇಚರ್ ಆದರೆ 99.5 ಗಿಂತ ಜಾಸ್ತಿ ಇದ್ರೆ ಫೀವರ್. ಮಕ್ಕಳಲ್ಲಿ ಫೀವರ್ ಬಂದರೆ ಯಾವ ಮದ್ದು ಕೊಡಬೇಕು, ಎಷ್ಟು ಡೋಸ್, ಬೇರೆ ಏನೆಲ್ಲ ಮಾಡ್ಬೋದು ಮನೆಯಲ್ಲಿ, ಇದಕ್ಕೆಲ್ಲ ನೆಕ್ಸ್ಟ್ ರೀಲಲ್ಲಿ ಹೇಳ್ತೇನೆ. ಸೊ ಈ ನನ್ನ ಚಾನೆಲ್ ಅನ್ನು ಫಾಲೋ ಮಾಡಿ ಆ್ಯಂಡ್ ಲೈಕ್ ಶೇರ್ ದಿಸ್ ರೀಲ್ ಟು ಆಲ್ ದ ಪೇರೆಂಟ್ಸ್ ಆರ್ ಔಟ್ ದೇರ್. ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಇದನ್ನು ಶೇರ್ ಮಾಡಿ.